ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ಮತ್ತೆ ನಾನು ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗನ್ನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದು ನಿಮಗೆ ಆಲ್ರೆಡಿ ಟೈಟಲ್ ಮತ್ತು ಥಂಬ್ನೈಲ್ ನೋಡಿ ಗೊತ್ತಾಗಿರ್ಬೋದು. ಹೌದು, ಅವತ್ತು ಯಾವುದೇ ಪ್ರೀ ಪ್ಲ್ಯಾನ್ ಇಲ್ಲದೆ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಡಿಲಿವರಿ ಆಗುತ್ತೆ ಅನ್ನೋದು ಗೊತ್ತಿಲ್ಲದೇ ಆಂಟಿ ಮತ್ತು ನಾನು ಇಬ್ಬರು ಚೆಕಪ್ಗೆ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ಬಸ್ಸಲ್ಲೇ ಹೋಗಿದ್ವಿ. ಡಿಲಿವರಿ ಅಂತ ಯಾವುದು ಮನೇಲಿ ಯಾರಿಗೂ ಗೊತ್ತಿರಲಿಲ್ಲಲ್ವ. ಹಾಗಾಗಿ ಮಾಮನವರು ತಮ್ಮ ಕೆಲಸಕ್ಕೆ ಹೊಲಕ್ಕೆ ಹೋಗಿದ್ರು. ಮತ್ತು ನಾನು ಆಂಟಿ ಇಬ್ಬರು ಸಹ ಹೋಗಿ ಬಂದ್ರಾಯ್ತು ಹಾಸ್ಪಿಟ್ಲಿಗೆ ಅಂತೇಳಿ. ಜಸ್ಟು ರಿಪೋರ್ಟು, ಆಮೇಲೆ ತಾಯಿ ಕಾರ್ಡು, ಬ್ಲಡ್ ರಿಪೋರ್ಟು ಇಷ್ಟನ್ನು ಮಾತ್ರ ತೊಗೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಪ್ರೆಗ್ನೆನ್ಸಿ ಚೆಕಪ್ಗೆ ಅಂತೇಳಿ ಹೋಗ್ತಾ ಇದ್ವಲ್ವ, ಡಾಕ್ಟ್ರು ಏನು ಹೇಳ್ತಾರೆ ಏನು ಎಲ್ಲದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತೇಳಿ ಆವಾಗಲೇ ಮಾಡಿರ್ತಕ್ಕಂಥ ವಿಡಿಯೋ ಹಾಗೆ ನಾನು ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆಗೆ ಆ ಲಾಗ್ ಶೇರ್ ಮಾಡಿದ್ರಾಯ್ತು ಅಂತೇಳಿ ಈ ವಿಡಿಯೋನ ಮಾಡ್ಕೊಂಡಿತ್ತು. ಹಾಗೆ ದಾರಿ ಮಧ್ಯೆ ಆಂಟಿ ಒಂದು ಜ್ಯೂಸ್ ಕೊಡಿಸಿದ್ರು. ಅದನ್ನು ತಗೊಂಡು ನೆಕ್ಸ್ಟು ಹಾಸ್ಪಿಟ್ಲಿಗೆ ಹೋದ್ರಾಯ್ತು ಅಂತೇಳಿ ಅನ್ಕೋತಾ ಇದ್ವಿ. ಟೈಮ್ ಮಧ್ಯಾಹ್ನ 1:30 ಆಗಿತ್ತು. ಅಷ್ಟೊತ್ತಿಗೆ ಆಲ್ರೆಡಿ ಹಾಸ್ಪಿಟ್ಲ್ ಹತ್ರ ರೀಚ್ ಆಗಿದ್ವಿ. ಬಟ್ 2 ಗಂಟೆಗೆ ಡಾಕ್ಟ್ರು ಊಟಕ್ಕೆ ಹೋಗಿ 3 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಇನ್ನೇನು ಹಾಸ್ಪಿಟ್ಲಿಗೆ ಹೋಗೋಷ್ಟರಲ್ಲಿ 2 ಗಂಟೆ ಆಗುತ್ತಲ್ವ, ಸ್ವಲ್ಪ ವೇಟ್ ಮಾಡಿ ಹೋಗೋಣ ಅಂತೇಳಿ ಸ್ವಲ್ಪ ಹೊತ್ತು ಇಲ್ಲೇ ವೇಟ್ ಮಾಡಿ ನೆಕ್ಸ್ಟು ಆಸ್ಪತ್ರೆ ಕಡೆಗೆ ಹೋದ್ವಿ. ಅಲ್ಲೇ ನೋಡಿ ಆಸ್ಪತ್ರೆ ಒಳಗೆ ಒಂದು ರೂಮ್ ಸಪ್ರೇಟಾಗಿ ಈ ರೀತಿ ದುರ್ಗಾದೇವಿ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ದೇವಸ್ಥಾನದೊಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ರಾಯ್ತು ಅಂತೇಳಿ ಹೋಗ್ತಾ ಇದ್ದೀವಿ. ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ, ಹೋಗೋ ಕೆಲಸ ಸಕ್ಸಸ್ ಆಗಲಿ ಅಂತೇಳಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಡಿಲಿವರಿ ಆಗಿರ್ಬೋದು, ಆಪ್ರೇಷನ್ ಆಗಿರ್ಬೋದು, ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ನಮಸ್ಕಾರ ಮಾಡಿಸ್ಕೊಂಡು ಕಾಯಿನ ಒಡಿಸ್ಕೊಂಡು ಹೋಗ್ತಾರೆ ಎಲ್ಲರೂ ಸಹ. ಮತ್ತು ಹಾಗೆ ನಾನು ಮತ್ತು ಆಂಟಿ ಇಬ್ಬರು ನಮಸ್ಕಾರ ಮಾಡಿಕೊಂಡು ಇನ್ನೇನು ಡಾಕ್ಟ್ರು ಬರ್ತಾರೆ ಹೋಗೋದ್ರಾಯ್ತು ಅಂತೇಳಿ ಇವಾಗ ನಮಸ್ಕಾರನ ಮಾಡಿಕೊಂಡು ಮತ್ತು ಹೋಗ್ತಾ ಇದ್ದೀವಿ ಹಾಸ್ಪಿಟ್ಲ್ ಒಳಗಡೆ. ನಾನು ಅಲ್ಲೇ ವೇಟ್ ಮಾಡ್ತಾ ಕೂತಿದ್ದೆ. ಆಂಟಿ ಚೀಟಿ ತೊಗೊಂಡು ಮಾಡಿಸ್ಕೊಂಬರ್ತೀನಿ ಚೀಟಿನ ಅಂತೇಳಿ ಹೋದರು. ಮತ್ತು ಚೀಟಿ ಮಾಡಿಸ್ಕೊಂಬಂದ್ಮೇಲೆ ಡಾಕ್ಟ್ರು ಬಂದಮೇಲೆ ಎಲ್ಲನೂ ರಿಪೋರ್ಟ್ ಎಲ್ಲ ತೋರಿಸಿ ಹೋದ್ರಾಯ್ತು ಅಂತೇಳಿ ಇಲ್ಲೇ ವೇಟ್ ಮಾಡ್ತಾ ಕೂತಿದ್ದೀವಿ. ಇನ್ನೂ ಬಂದಿರಲಿಲ್ಲ. ಅವತ್ತು ಹಾಸ್ಪಿಟ್ಲಿಗೆ ಸ್ವಲ್ಪ ಲೇಟಾಗಿಯೇ ಬಂದರು ಡಾಕ್ಟ್ರು. ಹಾಗಾಗಿ ಅಲ್ಲೇ ವೇಟ್ ಮಾಡ್ತಾ ಕೂತಿದ್ವಿ. ಅವತ್ತು ನಾವು ವೇಟ್ ಮಾಡ್ತಾ ಇದ್ವಲ್ವ, ಪೇಷಂಟ್ರು ಜಾಸ್ತಿನೇ ಇದ್ದರು. ನೋಡ್ತಿರ್ಬೋದು ಹಿಂದ್ಗಡೆ ಎಲ್ಲನೂ ಕೂತಿದ್ದಾರೆ. ಡಾಕ್ಟ್ರು ಬರೋದಕ್ಕೋಸ್ಕರ ಅಂತೇಳಿ ವೇಟ್ ಮಾಡ್ತಾ ಕೂತಿದ್ದಾರೆ. ನಾನು ಆಂಟಿ ಇಲ್ಲೇ ಕೂತಿದ್ದೀವಿ. ಚೀಟಿನೂ ಮಾಡಿಸ್ಕೊಂಬಂದಿದ್ರು ಆಲ್ರೆಡಿ. ಹಾಗಾಗಿ ಇನ್ನೇನು ಡಾಕ್ಟ್ರು ಬಂದರೆ ರಿಪೋರ್ಟ್ ಎಲ್ಲ ತೋರಿಸಿ ಮನೆಗೆ ಹೋದ್ರಾಯ್ತು ಅಂತೇಳಿ ಇಲ್ಲೇ ಕೂತಿದ್ದೀವಿ. ಆಮೇಲೆ ಒಂದು 1/2 ಅವರ್ ವೇಟ್ ಮಾಡಿದ್ದಾದಮೇಲೆ ಡಾಕ್ಟ್ರು ಬಂದು ಹೋದರು. ಎಮರ್ಜೆನ್ಸಿ ಕೇಸ್ ಇದೆ ಡೆಲಿವರಿದು ಅಂತೇಳಿ ಹೋದರು. ಎಲ್ಲ ರಿಪೋರ್ಟ್ ಎಲ್ಲನೂ ನೋಡಿ ಇವತ್ತೇ ಡಿಲಿವರಿ ಮಾಡ್ತೀನಿ ಅಂತೇಳಿ ಹೇಳಿ ಹೋದರು. ನೋಡಿ ನಾನು ನೆಕ್ಸ್ಟು ಅಲ್ಲಿಂದ ವಿಡಿಯೋ ಏನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಡೈರೆಕ್ಟಾಗಿ ಅಡ್ಮಿಟ್ ಆಗಿಬಿಡಿ ಅಂತ ಹೇಳಿದ್ರಲ್ವ. ಹಾಗಾಗಿ ಸರಿ ಅಂತೇಳಿ ಅಡ್ಮಿಷನ್ ಫಾರ್ಮ್ ಎಲ್ಲ ಆಂಟಿ ಫಿಲ್ ಮಾಡಿಕೊಡ್ತಾಯಿದ್ರು ನರ್ಸ್ಗಳೆಲ್ಲ, ಅಲ್ಲಿ ಸ್ಟಾಫ್ ನರ್ಸು. ನನಗೂ ಇವಾಗ ನೋಡಿ BP ಮತ್ತು ಬೇಬಿ ಹಾರ್ಟ್ ರೇಟ್ ಎಲ್ಲನೂ ಚೆಕ್ ಮಾಡಿದರು. ಆಮೇಲೆ ಅಡ್ಮಿಷನ್ ಫಾರ್ಮ್ಗೆ ಪೇರೆಂಟ್ಸ್ ಸೈಗೆ ಇವಾಗ ಆಂಟಿ ಎಲ್ಲ ಸಿಗ್ನೇಚರ್ ಹಾಕಿದರು. ಅದಾದ ನಂತರ ನಾನು ಸಹ ಇವಾಗ ರಿಪೋರ್ಟ್ಸ್ ಎಲ್ಲದಕ್ಕೂ ಸಿಗ್ನೇಚರ್ ಮಾಡ್ತಿದ್ದೀನಿ. ನೋಡಿ, ಇದು ನನ್ನ ಪ್ರೆಗ್ನೆನ್ಸಿ ಲಾಸ್ಟ್ ಚೆಕಪ್ ಅಂತಲೇ ಹೇಳ್ಬೋದು. BP ನೋಡಿ, ಮತ್ತು ಬೇಬಿ ಹಾರ್ಟ್ ರೇಟೂ ಸಹ 140 ಇದೆ ಅದರಲ್ಲಿ. ಇದು ಬಂದುಬಿಟ್ಟು ನಂದು ಲಾಸ್ಟ್ ಬೇಬಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಯಾವುದೇ ಪ್ರೀ ಪ್ಲ್ಯಾನ್ ಇರದೇ ಡಿಲಿವರಿ ಆಗಿಬಿಡ್ತಲ್ಲ, ಸ್ವಲ್ಪ ಎಮೋಷ್ನಲ್ ಆದೆ ನಾನು. ಮನೇಲೂ ಯಾರಿಗೂ ಹೇಳಿರಲಿಲ್ಲ. ಆಂಟಿ ನಾನು ಇಬ್ಬರೇ ಬಂದಿದ್ವಿ ಹಾಸ್ಪಿಟ್ಲಿಗೆ. ಡಿಲಿವರಿ ಇವತ್ತೇ ಆಗುತ್ತೆ ಅಂತೇಳಿ ಅವ್ರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಸಹ ತಮ್ಮ ಕೆಲಸಕ್ಕೆಲ್ಲನೂ ಹೋಗಿದ್ದರು. ನಾವು ಜಸ್ಟ್ ಚೆಕಪ್ ಮಾಡಿಸ್ಕೊಂಡು ಬಂದ್ರಾಯ್ತು ಅಂತೇಳಿ ಹೋಗಿದ್ವಲ್ವ. ಬೇಡ, ಇವತ್ತೇ ಅಡ್ಮಿಟ್ ಆಗಿಬಿಡಿ ಅಂತ ಹೇಳಿದರು ಮೇಡಮ್. ಹಾಗಾಗಿ ಸರಿ ಅಂತೇಳಿ ಮತ್ತೆ ಮನೆಗೆಲ್ಲ ಕಾಲ್
ಕಾಲ್ ಮಾಡಿ ಹೇಳಿದಾಗ ನೈಟು 8:30 ಆಗಿತ್ತು. ಕಾಕ ಮತ್ತು ಮಾಮರು ಇಬ್ಬರು ಬೇಬಿಗೆ ಏನು ಬೇಕಾಗುತ್ತೋ ಎಲ್ಲ ಬಟ್ಟೆ ಮತ್ತು ನನಗೆ ಏನು ಬೇಕಾಗುತ್ತೋ ಎಲ್ಲ ಬಟ್ಟೆನೂ ತೊಗೊಂಡು ಹಾಸ್ಪಿಟ್ಲಿಗೆ ಬಂದರು. ಇವಾಗ ನೋಡಿ ಇನ್ನೇನು OT ರೂಮ್ಗೆ ಹೋಗಬೇಕು ಅನ್ನುವಾಗ ಮಾಡಿರ್ತಕ್ಕಂಥ ವಿಡಿಯೋ ಇದು. ನಂದು ಡಿಲೆವರಿ ಆದ ದಿನವೇ ಒಂದು 10 ಜನದ್ದು ಡಿಲೆವರಿ ಆಯಿತು. ಅದರಲ್ಲಿ ಲಾಸ್ಟ್ ಡಿಲೆವರಿ ನಂದೇ. ಆಲ್ರೆಡಿ ತುಂಬ ಟೈಮ್ ಆಗೋಗಿತ್ತು. ನಾನು ಒಳಗಡೆ ಹೋದಾಗ ನೋಡಿ ಹೊರಗಡೆ ಎಲ್ಲರೂ ವೇಟ್ ಮಾಡ್ತಾ ನಿಂತಿದ್ದರು. ಆಂಟಿ ಹಾಗೆ ಇದನ್ನು ವಿಡಿಯೋ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದಾರೆ. ಈ ಕಡೆ ನೋಡಿ ಮಾಮರು ಮತ್ತು ಈ ಕಡೆ ನಿಂತಿದ್ದಾರಲ್ವ ಅವರು ನಮ್ಮ ಆಂಟಿಯವರ ಮೈದ್ನ. ಈ ಕಡೆ ಇದ್ದಾರಲ್ವ ಇವರು ನಮ್ಮ ಕಾಕ ಇದ್ದಾರಲ್ವ ಅವ್ರ ಅಣ್ಣನ ವೈಫು. ನಂದು ಡಿಲೆವರಿ ಆಗಿ ವಾರ್ಡಿಗೆಲ್ಲ ಶಿಫ್ಟ್ ಮಾಡುವಷ್ಟರಲ್ಲಿ ಟೈಮು ಮಧ್ಯರಾತ್ರಿ 1 ಗಂಟೆ ಆಗಿತ್ತು. ಅಲ್ಲಿವರೆಗೂ ಆಂಟಿ ಫ್ಯಾಮಿಲಿಯವರು ಅಲ್ಲೇ ಇದ್ದು ನೆಕ್ಸ್ಟ್ ವಾರ್ಡ್ಗೆಲ್ಲ ಶಿಫ್ಟ್ ಆದಮೇಲೆ ಮನೆಗೆ ಬಂದರು ಅವರು. ಅಲ್ಲಿ ಸ್ಟೇ ಆಗಿದ್ದು ನಾನು ಮತ್ತು ಮಾಮರು ಆಂಟಿ 3 ಜನ. ಇವಾಗ ವಾರ್ಡ್ಗೆ ಶಿಫ್ಟ್ ಮಾಡಿದಾಗ ವಿಡಿಯೋನ ಹಾಗೆ ಕ್ಯಾಪ್ಚರ್ ಮಾಡಿದರು ಆಂಟಿ. ನಂದು ಡೆಲಿವರಿ ಆಗಿದ್ದು ಸೆಪ್ಟೆಂಬರ್ 5, 2024 ಗುರುವಾರ ರಾತ್ರಿ. ಟೈಮ್ ಬಂದುಬಿಟ್ಟು 11:46ಕ್ಕೆ ಎಕ್ಸಾಕ್ಟಾಗಿ ಪಾಪು ಹುಟ್ಟಿರೋದು. ನೋಡಿ ಫಸ್ಟು ಬೇಬಿ ಹುಟ್ಟಿದಾಗ ಮಾಡಿರ್ತಕ್ಕಂಥ ವಿಡಿಯೋ ಇದು. ನಾನು ಯಾವುದೇ ರೀತಿ ದೃಷ್ಟಿಯಾಗುತ್ತೆ ಅದು ಇದು ಅಂತ ಯಾವುದೂ ನಂಬೋದಿಲ್ಲ. ಆದರೆ ಮನೆಯಲ್ಲಿ ದೊಡ್ಡವ್ರ ಮಾತು ಕೇಳಬೇಕಲ್ವ, ಹಾಗಾಗಿ ಫೋಟೋಗೆ ಒಂದು ಸ್ಮೈಲಿ ಫೋಟೋ ಇಟ್ಟಿದ್ದೀನಿ ಅಷ್ಟೇ. ನೋಡಿ ಆಂಟಿ ಇಲ್ಲೇ ಪಾಪುನ ಎತ್ಕೊಂಡು ಕೂತಿದ್ದಾರೆ, ಅವನ ಜೊತೆ ಮಾತಾಡ್ತಾ ಹಾಗೆ ಅವನು ಎಕ್ಸ್ಪ್ರೆಷನ್ ಮಾಡ್ತಾಯಿದ್ದ. ಅದನ್ನು ನೋಡು ನೋಡು ಅಂತ ಹೇಳ್ತಾಯಿದ್ರು. ಇವರು ಹೇಳಿದ್ನಲ್ವ ಆವಾಗಲೇ ನಮ್ಮ ಆಂಟಿಯವರ ಅಕ್ಕ. ಡೈಲಿನೂ ನನಗಾಯಿತು ಆಮೇಲೆ ಆಂಟಿಗೆ ಮಾಮರಿಗೆ ಡೈಲಿ ಬಾಕ್ಸ್ ತೊಗೊಂಬರ್ತಿದ್ರು. ಮನೆ ನೋಡಿದರೆ ತುಂಬ ದೂರ ಇದೆ, 1.5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ನಡ್ಕೊಂಡು ಡೈಲಿನೂ ಬುತ್ತಿ ತೊಗೊಂಬರ್ತಿದ್ರು. ಮತ್ತು ಅವತ್ತು ಸ್ಕೂಲ್ ರಜೆ ಇತ್ತಂತೆ, ಹಾಗಾಗಿ ಇಬ್ಬರು ಮಕ್ಕಳನ್ನೂ ಕರ್ಕೊಂಬಂದಿದ್ರು. ಪಾಪು ನೋಡ್ತೀನಿ ಅಂತ ಕೇಳಿದ್ರಂತೆ, ಹಾಗಾಗಿ ಕರ್ಕೊಂಡು ಬಂದಿದ್ದಾರೆ. ನೋಡಿ ಇಲ್ಲಿ ಹಾಸ್ಪಿಟ್ಲ್ ಒಳಗಡೆ ಕಿಟಕಿ ಹತ್ರ ಕೋತಿಗಳು ಬಂದು ಕುಂದಿರ್ತವೆ. ಹಾಸ್ಪಿಟ್ಲ್ ಟೆರೆಸ್ ಮೇಲೆ ಆಯಿತು ಈ ರೀತಿ ಕಿಟಕಿಗಳಲ್ಲಿ ಏನಾದರೂ ಕೊಡ್ತಾರೆ ಅಂತೇಳಿ ಬಂದು ಹೋಗ್ತವೆ ಕೋತಿಗಳು. ಹರ್ಷನ್ ಡಿಲಿವರಿ ಆದಾಗೂ ಸೇಮು ಹೀಗೆ ಬರ್ತಿತ್ತು ಕೋತಿಗಳು, ಇವಾಗೂ ಬರ್ತವೆ ನೋಡಿ. ಇವ್ರು ನೋಡಿ ನಾನು ಆಲ್ರೆಡಿ ಹೇಳಿದ್ನಲ್ವ ನಮ್ಮ ಆಂಟಿ ಇದ್ದಾರಲ್ವ ಅವ್ರ ಮೈದ್ನ. ಡೈಲಿ ಹಾಸ್ಪಿಟ್ಲಿಗೆ ಪಾಪು ನೋಡೋದಕ್ಕೆ ಮತ್ತು ನನ್ನ ಆರೋಗ್ಯ ವಿಚಾರಿಸೋದಕ್ಕಾಯಿತು, ಆಮೇಲೆ ಏನಾದರೂ ಬೇಕಾದರೆ ಏನಾದರೂ ಬೇಕಾ ಅಂತೇಳಿ ಡೈಲಿ ಬಂದು ಕೇಳಿ ಹೋಗ್ತಾಯಿದ್ರು. ಇದು ನೋಡಿ ಹಾಸ್ಪಿಟ್ಲು ಫೈನಲ್ ಡೇ ವಿಡಿಯೋ. ಡಿಸ್ಚಾರ್ಜ್ ಲೆಟ್ರ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಟ್ಯಾಬ್ಲೆಟ್ ಎಲ್ಲನೂ ಇಸ್ಕೊಂಡ್ರಾಯ್ತು ಅಂತೇಳಿ ಇಲ್ಲೇ ವೇಟ್ ಮಾಡ್ತಾ ಕೂತಿದ್ವಿ. ಡಾಕ್ಟ್ರು ಬರೋದಕ್ಕೋಸ್ಕರ ಅಂತೇಳಿ ಇಲ್ಲೇ ವೇಟ್ ಮಾಡ್ತಾ ಕೂತಿದ್ವಿ. ಇನ್ನೇನು ನೆಕ್ಸ್ಟು ಡಿಸ್ಚಾರ್ಜ್ ಆಗೋದು. ನೋಡಿ ಮನೆಗೆ ಹೋಗ್ಬೇಕಾದ್ರೆ ಪಾಪುನ ಕರ್ಕೊಂಡೋಗೋದಕ್ಕೆ ಗಗನ ಹರ್ಷ ಇಬ್ಬರು ಬಂದಿದ್ದಾರೆ. ಕಾರ್ ತೊಗೊಂಡು ಬಂದಿದ್ದರು. ನಾನು ಹೇಳಿದ್ನಲ್ವ ಸ್ಟಾರ್ಟಿಂಗಲ್ಲೇ ದುರ್ಗಾದೇವಿಗೆ ಕಾಯಿ ಹೊಡ್ಸ್ಕೊಂಬರ್ತೀನಿ ಅಂತೇಳಿ ಮಾಮ ಮತ್ತು ಆಂಟಿ ಇಬ್ಬರು ಹೋಗಿದ್ದರು. ಹಾಗಾಗಿ ನಾನು ಮತ್ತು ಗಗನ ಪಾಪು ಹರ್ಷ ಇಲ್ಲೇ ಕೂತಿದ್ವಿ ಕಾರಲ್ಲಿ ವೇಟ್ ಮಾಡ್ತಾ. ಇನ್ನೇನು ಮನೆಗೆ ಹೋಗೋದು. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.